ರಕ್ಷಾರಾಮಯ್ಯ ಗೆಲುವು ಖಚಿತ. ನಗರಸಭೆ ಸದಸ್ಯ ರಾಯನಗರ ನರಸಿಂಹಮೂರ್ತಿ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ರಾಯನಗರದಲ್ಲಿ ನಗರಸಭೆ ಸದಸ್ಯರಾದ ರಾಯನಗರ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಮತ್ತು ನೆಲಮಂಗಲ ಶಾಸಕ ಶ್ರೀನಿವಾಸ್, ಬಿಎಂಎಲ್ ಕಾಂತರಾಜು ಸೇರಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಪರ ಮತಪ್ರಚಾರ ಮಾಡಿದರು. ದೇಶ ಅಭಿವೃದ್ಧಿಯಾಗಬೇಕಾದರೆ ಮತ್ತೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಆದ್ದರಿಂದ ನಿಮ್ಮ ಮತ ಕಾಂಗ್ರೆಸ್ಗೆ ಹಾಕಿ ಎಂದು ಮತಪ್ರಚಾರ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಸದಸ್ಯ ರಾಯನಗರ ನರಸಿಂಹಮೂರ್ತಿ, ನಾನು 10 ವರ್ಷಗಳ ಕಾಲ ಜೆಡಿಎಸ್ನಲ್ಲಿ ದುಡಿದಿದ್ದೇನೆ. ಜೆಡಿಎಸ್ ಪಕ್ಷದವರು ಈಗ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ನಮ್ಮ ದೇಶ ಅಭಿವೃದ್ಧಿಯಾಗಬೇಕಾದರೆ ನೀವುಗಳು ರಾಹುಲ್ ಗಾಂಧಿಯನ್ನ ಪ್ರಧಾನಿಯನ್ನಾಗಿ ಮಾಡಬೇಕು. ನಿಮ್ಮ ಮತ ಮಾರಿಕೊಳ್ಳಬೇಡಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ದೇಶದ ಅಭಿವೃದ್ಧಿಗೆ ಸಹಕರಿಸಿ, ಇಲ್ಲಾಂದ್ರೆ ದೇಶವು ಹಾಳಾಗಿ ಹೋಗುತ್ತದೆ. ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮಾಡಿರೋ ಭ್ರಷ್ಟಾಚಾರ ನಿಮಗೆಲ್ಲ ಗೊತ್ತಿದೆ. ಮುಂದೆ ಆ ತಪ್ಪನ್ನ ಮಾಡಬೇಡಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ರಾಹುಲ್ ಗಾಂಧಿಯನ್ನ ಬಲಪಡಿಸಿ ಎಂದು ಹೇಳಿದರು. ನಾವು ಜೆಡಿಎಸ್ ಪಕ್ಷದಿಂದ ಬಿಟ್ಟು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಕಾರಣ ಏನು ಅಂತಂದ್ರೆ, ಸಂವಿಧಾನನ ಬದಲಾವಣೆ ಮಾಡ್ತೇನೆ ಅಂತಕ್ಕಂಥದಕ್ಕೆ ಈ ಜೆಡಿಎಸ್ ಪಕ್ಷದವ್ರು ಹೋಗಿ ಬಿಜೆಪಿ ಸೇರ್ಕೊಂಡಾಗ ನಾವೇನ್ ಮಾಡಬೇಕು? ನಾವು ಹಿಂದುಳಿದ ವರ್ಗದವರು, ನಾವು ಪರಿಶಿಷ್ಟ ಜಾತಿ ಇರ್ತಕ್ಕಂಥವ್ರು, ನನ್ನ ಮಕ್ಕಳು, ನಮ್ಮ ಕುಟುಂಬದ ಮಕ್ಕಳು, ನನ್ನ ಪರಿವಾರದ ಮಕ್ಕಳು ಮೀಸಲಾತಿ ಇಲ್ದೇನೆ ಹೆಂಗ್ ಬದುಕ್ತಾರೆ? ಬದುಕಕ್ಕಾಗುತ್ತಾ ಇದು? ನಾವಿನ್ನ ಮೇಲುವರ್ಗದವರ ಜೊತೆಗೆ ನಾವಿನ್ನ ಸೇರಿಲ್ಲ. ನಮ್ಮನ್ನ ಆ ಮಟ್ಟಕ್ಕೆ ಕರ್ಕೊಂಡೋದ್ಮೇಲೆ ನೀವು ಮೀಸಲಾತಿ ತೆಗೀರಿ, ನಾವು ಬೇಡ ಅಂತ ಹೇಳಿದಿಲ್ಲ. ಆ ಒಂದು ಕಾರಣ ನಾವು ಇಟ್ಕೊಂಡು ನಾನು ಇವತ್ತು ಜೆಡಿಎಸ್ ತೊರೆದು ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ. ಅಭಿವೃದ್ಧಿಯಲ್ಲಿ ಈಗಾಗಲೇ ಶಾಸಕರು ಮಾನ್ಯ ನಮ್ಮ ಬಿಎಂಎಲ್ ಕಾಂತರಾಜರ ನೇತೃತ್ವದಲ್ಲಿ ಇವತ್ತು ನಾನು ನನ್ನ ಬಂಧು ಮತ್ತು ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಶ್ರೀನಿವಾಸಣ್ಣನವರು ಮತ್ತು ನಮ್ಮ ಬಿಎಂಎಲ್ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಕಾಂತಣ್ಣವರು, ಇವರೆಲ್ಲ ನಿನ್ನ ಯಾಕೆ ನಮ್ಮ ಜೊತೆಗೆ ಬರಬಾರ್ದು? ನಾನು ಈಗ ನಿಮಗೆಲ್ಲಾನು ಎಲ್ಲಾ ರೀತಿಯಲ್ಲೂ ಸಹಕಾರ ಮತ್ತು ಅಭಿವೃದ್ಧಿಯಲ್ಲಿ ನಿಮ್ಮ ಜೊತೆಗಿರ್ತೀವಿ, ನೀನು ನನ್ನ ಜೊತೆ ಬರಬೇಕು ಅಂತ ನಾನು ಕರೆದಾಗ ನಾನು ಹಿಂದೂ ಮುಂದೆ ನೋಡ್ದೇನೆ ಬಂದೆ ಅವ್ರ ಜೊತೆಗೆ. ಯಾಕೆ ಅಂದ್ರೆ ನನಗೆ ಏರಿಯಾದಲ್ಲಿ ಕೆಲಸ ಆಗಬೇಕು, ಈ ಊರಿನಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು. ಬಡವರಿಗೆ 20-25 ವರ್ಷದ ಕಾಲದಲ್ಲಿ 245 ಸರ್ವೆ ನಂಬರ್ ಅಲ್ಲಿ ವಸತಿಹೀನರಿಗೆ ಆಗಿರ್ತಕ್ಕಂಥ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.